ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಈಶ್ವರಿ ತನಿಕ್ಷಾ ಚಾನಲ್. ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು 2 ಇಂಪಾರ್ಟೆಂಟ್ ಕ್ವೆಶನ್ಸನ್ನು ನೋಡ್ತಾ ಇದ್ದೀವಿ. ಏನು ಅಂತಂದರೆ, ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ವಾಟ್ ಆರ್ ದ ಟೈಪ್ಸ್ ಆಫ್ ಸೀಟ್ಸ್ ವಿಚ್ ಆರ್ ಅವೈಲಬಲ್ ಇನ್ ಸೆಕೆಂಡ್ ರೌಂಡ್. ಸೊ ಸ್ಟೂಡೆಂಟ್ಸ್, ಫಸ್ಟ್ ಕ್ವೆಶನ್, ವೆನ್ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ವಿಲ್ ಸ್ಟಾರ್ಟ್? ಸೊ ಸ್ಟೂಡೆಂಟ್ಸ್, ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ನಾಳೆಗೆ ಮುಗಿಯುತ್ತೆ. ಸೊ 5th of September is the last date to admission for the first round. ಸೊ ಯಾರೆಲ್ಲ ಆಪ್ಷನ್ 1 ಅನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೋ ಸೊ ಅವರು ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳೋದಕ್ಕೆ ನಾಳೆನೇ ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಅವ್ರೇನಾದರೂ ರಿಪೋರ್ಟ್ ಮಾಡ್ಕೊಂಡಿಲ್ಲ ಅಂತಂದರೆ ಸೊ ಆ ಸೀಟು ಕ್ಯಾನ್ಸಲ್ ಆಗಿ ಸೀಟ್ ಮ್ಯಾಟ್ರಿಕ್ಸ್ಗೆ ಆ್ಯಡ್ ಆಗುತ್ತೆ. ಸೊ ನಾಳೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಮುಗ್ದಾದ ಮೇಲೆ ಯಾವುದೆಲ್ಲ ಸೀಟ್ಸ್ ಅವೈಲೇಬಲ್ ಇದೆಯೋ, ಅಂದರೆ ಯಾರೆಲ್ಲ ಹೋಗಿ ಅಡ್ಮಿಷನ್ಸ್ ಮಾಡ್ಕೊಂಡಿಲ್ವೋ, ಯಾರೆಲ್ಲ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೊಂಡಿಲ್ವೋ ಅಂಥ ಸೀಟ್ಸ್ ಎಲ್ಲ ಕ್ಯಾನ್ಸಲ್ ಆಗಿ ಎಲ್ಲನೂ ಸೀಟ್ ಮ್ಯಾಟ್ರಿಕ್ಸ್ಗೆ ಬಂದ ಮೇಲೆ ಒಂದು ಹೊಸ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡ್ತಾರೆ. ಸೊ 5th of September ಫಸ್ಟ್ ಕೌನ್ಸಿಲಿಂಗ್ ಮುಗ್ದಾದ್ಮೇಲೆ 6th or 7th ನಿಮಗೆ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ಬೋದು. ಸೊ ಫಸ್ಟು ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡ್ತಾರೆ, ಶೆಡ್ಯೂಲ್ ರಿಲೀಸ್ ಮಾಡ್ತಾರೆ. ಮೊದಲು ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗಿ ಯಾವಾಗ ಮುಗಿಯುತ್ತೆ ಅನ್ನೋ ಥರ ಒಂದು ಶೆಡ್ಯೂಲನ್ನು ರಿಲೀಸ್ ಮಾಡ್ತಾರೆ. ಸೊ ಅದಾದಮೇಲೆ ನಿಮಗೆ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡ್ತಾರೆ. ಫಾರ್ ದಿ ಸೆಕೆಂಡ್ ರೌಂಡ್ ಯಾವೆಲ್ಲ ಸೀಟ್ಸು ಅವೈಲೇಬಲ್ ಇರುತ್ತೆ ಅಂತ ನಿಮಗೆ ಅನೌನ್ಸ್ ಮಾಡ್ತಾರೆ. ಸೊ ಅನೌನ್ಸ್ ಮಾಡಾದಮೇಲೆ ನೀವು ಕಾಷನ್ ಡೆಪಾಸಿಟನ್ನು ಪೇ ಮಾಡಬೇಕಾಗುತ್ತೆ. ಸೊ ನಿಮಗೆ ಲಿಂಕನ್ನು ಸಹ ಪ್ರೊವೈಡ್ ಮಾಡ್ತಾರೆ. ಸೊ ನೀವು ಕಾಷನ್ ಡೆಪಾಸಿಟ್ ಪೇ ಮಾಡಾದಮೇಲೆ ನೀವು ಆಪ್ಷನ್ ಎಂಟ್ರಿ ಆಲ್ಟರ್ ಮಾಡ್ಕೋಬೋದು ಅಷ್ಟೇ. ಸೊ ಹೊಸದಾಗಿ ಯಾವುದೋ ಕಾಲೇಜಸನ್ನು ನೀವು ಆಪ್ಷನ್ ಎಂಟ್ರಿಯಲ್ಲಿ ಮಾಡೋಕ್ಕಾಗೋದಿಲ್ಲ. ಸೊ ವಾಟ್ ಎವರ್ ಕಾಲೇಜಸ್ ಆರ್ ಅವೈಲೇಬಲ್ ಅದನ್ನೇ ನೀವು ಆಲ್ಟರ್ ಮಾಡ್ಕೋಬೋದು, ಡಿಲೀಟ್ ಮಾಡ್ಕೋಬೋದು. ಸೊ ಇದಕ್ಕೆ ಆಲ್ಮೋಸ್ಟ್ ಲೈಕ್ 2-3 ಡೇಸ್ ನಿಮಗೆ ಟೈಮ್ ಇರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟು 1 or 2 ಡೇಸಲ್ಲಿ ನಿಮಗೆ ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ತಾರೆ. ಸೊ ಮೋಸ್ಟ್ ಪ್ರಾಬಬಲಿ ನಾಳೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಮುಗಿದಾದ್ಮೇಲೆ ಇಮಿಡಿಯೇಟಾಗಿ ಯಾವೆಲ್ಲ ಸೀಟ್ಸ್ ಅವೈಲೇಬಲ್ ಇದೆ ಅಂತ KEAಗೆ ಗೊತ್ತಾಗುತ್ತೆ. ಸೊ ಇನ್ 1 or 2 ಡೇಸ್ ನಿಮಗೆ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಸೆಕೆಂಡ್ ಕ್ವೆಶನ್ ಏನು ಅಂತಂದರೆ, ವಾಟ್ ಆರ್ ದ ಟೈಪ್ಸ್ ಆಫ್ ಸೀಟ್ಸ್ ಅವೈಲೇಬಲ್ ಇನ್ ದಿ ಸೆಕೆಂಡ್ ರೌಂಡ್? ಸೊ ಯಾವೆಲ್ಲ ಸೀಟ್ಸು ನಿಮಗೆ ಸೆಕೆಂಡ್ ರೌಂಡಲ್ಲಿ ಇರುತ್ತೆ ಅಂತಂದರೆ ನೋಡಿ, ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಅನ್ಫಿಲ್ಡ್ ಸೀಟ್ಸ್ ಆಫ್ ಫಸ್ಟ್ ರೌಂಡ್ ಇಫ್ ಎನಿ. ಸೊ ಫಸ್ಟ್ ರೌಂಡಲ್ಲಿ ಯಾವುದಾದ್ರೂ ಅನ್ಫಿಲ್ಡ್ ಸೀಟ್ಸ್ ಇದ್ದರೆ ಅಂತ. ಸೊ ಮೆಡಿಕಲಲ್ಲಂತೂ ಯಾವುದೂ ಅನ್ಫಿಲ್ಡ್ ಇರೋದಿಲ್ಲ. ಸೊ ಅಕಸ್ಮಾತ್ ಏನಾದ್ರು ಅನ್ಫಿಲ್ಡ್ ಸೀಟ್ಸ್ ಇದ್ದರೆ ಆ ಸೀಟ್ಸು ಎಕ್ಸಾಂಪಲ್ ಲೈಕ್ 2A ಕ್ಯಾಟಗರಿಯಲ್ಲಿ 10 ಸೀಟ್ಸ್ ಇತ್ತು ಅಂದ್ಕೊಳ್ಳಿ. 2Aದಲ್ಲಿ 10 ಸೀಟ್ಸು 10 ಸೀಟ್ಸಲ್ಲಿ ಬರೀ 8 ಮಾತ್ರ ಕೊಟ್ಟಿದ್ದಾರೆ. ಇನ್ನು 2 ಸೀಟ್ಸ್ಗೆ ಕ್ಯಾಂಡಿಡೇಟ್ಸ್ ಇಲ್ಲ ಅಂತಂದರೆ ಆ 2 ಸೀಟ್ಸ್ ಬಂದುಬಿಟ್ಟು ಈಗ ಸೆಕೆಂಡ್ ರೌಂಡಲ್ಲಿ ಆ್ಯಡ್ ಆಗುತ್ತೆ. ಸೊ ದೋಸ್ ಆರ್ ಕಾಲ್ಡ್ ಎಸ್ ಅನ್ಫಿಲ್ಡ್ ಸೀಟ್ಸ್. ಮತ್ತು ಚಾಯ್ಸ್ 3 ಸೀಟ್ಸ್ ಆಫ್ ಫಸ್ಟ್ ರೌಂಡ್, ಅಂದರೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕು ಅದನ್ನು ಕ್ಯಾನ್ಸಲ್ ಮಾಡಿಕೊಂಡು ನೆಕ್ಸ್ಟ್ ರೌಂಡ್ಗೆ ಹೋಗಿರ್ತಾರೆ. ಸೊ ಅವ್ರು ಏನು ಕ್ಯಾನ್ಸಲ್ ಮಾಡಿರ್ತಾರೆ ಆ ಸೀಟು ಸೆಕೆಂಡ್ ರೌಂಡ್ಗೆ ಆ್ಯಡ್ ಆಗುತ್ತೆ. ನೆಕ್ಸ್ಟು ಚಾಯ್ಸ್ 4 ಸೀಟ್ಸ್ ಆಫ್ ದಿ ಫಸ್ಟ್ ರೌಂಡ್. ಸೊ ಯಾರೆಲ್ಲ ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೊಂಡಿರ್ತಾರೋ ಕ್ಯಾಂಡಿಡೇಟ್ಸ್ಗೆ ಸೀಟ್ ಅಲಾಟ್ ಆಗಿರುತ್ತೆ, ಬಟ್ ಅವರು ಚಾಯ್ಸ್ 4 ಸೆಲೆಕ್ಟ್ ಮಾಡಿರ್ತಾರೆ. ಯಾಕೆ ಅಂತಂದರೆ ಅವರು ಕೌನ್ಸಿಲಿಂಗಿಂದ ಆಚೆ ಹೋಗ್ತಾ ಇದ್ದಾರೆ ಅಂತ. ಮೇ ಬಿ ಅವ್ರಿಗೆ ಬೇರೆ ಕಡೆ ಸೀಟ್ ಸಿಕ್ಕಿರುತ್ತೆ. ಸೊ ಕೌನ್ಸಿಲಿಂಗಿಂದ ಆಚೆ ಹೋಗಿರ್ತಾರೆ ಆ ಸಿಕ್ಕಿರೋ ಸೀಟನ್ನು ಬಿಟ್ಟು. ಸೊ ಆ ಸೀಟು ನಿಮಗೆ ಸೆಕೆಂಡ್ ರೌಂಡಲ್ಲಿ ಆ್ಯಡ್ ಆಗುತ್ತೆ. ಎಕ್ಸಸೈಸ್ಡ್ ಚಾಯ್ಸ್ 1 ಇನ್ ದ ಫಸ್ಟ್ ರೌಂಡ್ ಬಟ್ ಫೇಲ್ ಟು ಮೇಕ್ ಪೇಮೆಂಟ್ ಆರ್ ನಾಟ್ ಜಾಯಿನ್ ದ ಕಾಲೇಜ್. ಸೊ ಚಾಯ್ಸ್ 1 ಕೊಟ್ಟಿರ್ತಾರೆ, ಫೀಸ್ ಪೇ ಮಾಡಿರಲ್ಲ, ಇಲ್ಲ ಫೀಸ್ ಪೇ ಮಾಡಿದ್ರೂ ಸಹ ಕಾಲೇಜಿಗೆ ಹೋಗಿ ಜಾಯಿನ್ ಆಗಿರಲ್ಲ, ಅಂದರೆ ರಿಪೋರ್ಟಿಂಗ್ ಟು ದ ಕಾಲೇಜ್ ಮಾಡಿರಲ್ಲ. ಸೊ ಅಂಥ ಸೀಟು ಸಹ ಕ್ಯಾನ್ಸಲ್ ಆಗಿ ಸೆಕೆಂಡ್ ರೌಂಡ್ಗೆ ಬರುತ್ತೆ. ಎಕ್ಸಸೈಸ್ಡ್ ಚಾಯ್ಸ್ 2 ಇನ್ ದ ಫಸ್ಟ್ ರೌಂಡ್ ಬಟ್ ಫೇಲ್ ಟು ಮೇಕ್ ಪೇಮೆಂಟ್. ಚಾಯ್ಸ್ 2 ಸೆಲೆಕ್ಟ್ ಮಾಡಿರ್ತಾರೆ ಬಟ್ ಫೀಸ್ ಪೇಮೆಂಟ್ ಮಾಡಿಲ್ಲ ಅಂತಂದರೆ ಆ ಸೀಟು ಸಹ ಕ್ಯಾನ್ಸಲ್ ಆಗಿ ನೆಕ್ಸ್ಟ್ ರೌಂಡ್ಗೆ ಬರುತ್ತೆ. ನೆಕ್ಸ್ಟು ಕ್ಯಾನ್ಸಲ್ಡ್ ಆರ್ ಸರೆಂಡರ್ಡ್ ಸೀಟ್. ಸೊ ಕ್ಯಾನ್ಸಲ್ಡ್ ಆರ್ ಸರೆಂಡರ್ಡ್ ಸೀಟ್ ಅಂತಂದರೆ ಸೀಟ್ ಸಿಕ್ಕಿರುತ್ತೆ ಬಟ್ ಅದು ಬೇಡ ಅಂತ ಕ್ಯಾನ್ಸಲ್ ಮಾಡ್ಕೊಂಡಿರ್ತಾರೆ, ಅಂಥ ಸೀಟು ಸಹ ಬರುತ್ತೆ ನೆಕ್ಸ್ಟ್ ರೌಂಡಲ್ಲಿ. ಕ್ಯಾಂಡಿಡೇಟ್ಸ್ ಅಲಾಟೆಡ್ ಸೀಟ್ ಇನ್ ದ ಫಸ್ಟ್ ರೌಂಡ್ ಬಟ್ ಫೇಲ್ ಟು ಎಕ್ಸಸೈಸ್ ದೇರ್ ಚಾಯ್ಸ್ ವಿತಿನ್ ದ ಲಾಸ್ಟ್ ಡೇಟ್. ಸೊ ಲಾಸ್ಟ್ ಡೇಟ್ ಇವತ್ತು ಕೊಟ್ಟಿದ್ರು ಚಾಯ್ಸನ್ನು ಎಂಟರ್ ಮಾಡೋಕ್ಕೆ, ಅಂದರೆ ಇವತ್ತು ಮಧ್ಯಾಹ್ನ 12 ಗಂಟೆವರೆಗೂ ಟೈಮ್ ಇತ್ತು. ಸೊ ನೀವು ಯಾವುದೇ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಬೇಕಾಗಿತ್ತು, 1, 2, 3, 4. ಸೊ ನೀವು ಯಾವುದೂ ಸೆಲೆಕ್ಟ್ ಮಾಡಿಲ್ಲ ಅಂತಂದರೆ ನಿಮಗೆ ಅಲಾಟ್ ಆಗಿರೋ ಸೀಟು ಕ್ಯಾನ್ಸಲ್ ಆಗಿ ನಿಮಗೆ ನೆಕ್ಸ್ಟ್ ರೌಂಡಲ್ಲಿ ಬರುತ್ತೆ. ನೆಕ್ಸ್ಟು ನ್ಯೂಲಿ ಆ್ಯಡೆಡ್ ಸೀಟ್ಸ್ ಇಫ್ ಎನಿ. ಸೊ ಯಾವುದಾದ್ರೂ ನ್ಯೂಲಿ ಆ್ಯಡೆಡ್ ಸೀಟ್ಸ್ ಇದ್ದರೆ ಅದು ಸಹ ಬರುತ್ತೆ ನೆಕ್ಸ್ಟ್ ಇದರಲ್ಲಿ. ಅಂದರೆ ಇವಾಗ ನ್ಯೂ ಮೆಡಿಕಲ್ ಕಾಲೇಜಸ್ ಓಪನ್ ಆಗಿದೆ ಅಲ್ವಾ, ಸೊ ಅದರಲ್ಲಿ 150 ಸೀಟ್ಸ್ ಆ್ಯಡ್ ಆಗಿದೆ. ಸೊ ಆ ಎಲ್ಲ ಸೀಟ್ಸು ನೆಕ್ಸ್ಟ್ ರೌಂಡ್ಗೆ ಬರುತ್ತೆ.
ದೆನ್ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸು. ಸೊ ಫಸ್ಟ್ ರೌಂಡಲ್ಲಿ ಯಾವುದಾದ್ರೂ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ಇದ್ದರೆ, ಲೈಕ್ 1A 2A ಕ್ಯಾಟಗರಿದು ಏನಾದರೂ ಜನರಲ್ ಮೆರಿಟ್ಗೆ ಕನ್ವರ್ಟ್ ಆಗಿ ಅಲ್ಲೇನಾದರೂ ವೇಕೆನ್ಸೀಸ್ ಕ್ರಿಯೇಟ್ ಆಗಿದ್ದರೆ ಅದು ನೆಕ್ಸ್ಟ್ ರೌಂಡ್ಗೆ ಬರುತ್ತೆ. ಸೊ ಸ್ಟೂಡೆಂಟ್ಸ್, ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟು, ಕ್ಯಾನ್ಸಲ್ಡ್ ಆರ್ ಸರೆಂಡರ್ಡ್ ಸೀಟ್ಸ್. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಕ್ಯಾನ್ಸಲ್ಡ್ ಆರ್ ಸರೆಂಡರ್ಡ್ ಸೀಟ್ಸ್ ಆ್ಯಂಡ್ ಚಾಯ್ಸ್ 3 ಅಂತ ಕೇಳೋದಾದರೆ, ಚಾಯ್ಸ್ 3 ಕೊಡ್ತಾ ಇದ್ದರೆ ನೀವು ಸೀಟ್ ಬೇಡ ಅಂತ ಇದ್ದೀರಾ ಅಂತ ಅರ್ಥ. ಕ್ಯಾನ್ಸಲ್ಡ್ ಆರ್ ಸರೆಂಡರ್ಡ್ ಸೀಟ್ಸ್ ಅಂತಂದರೆ ನೀವು ಫೀಸ್ ಪೇ ಮಾಡಾದಮೇಲೆ ಸೀಟ್ ಕ್ಯಾನ್ಸಲ್ ಮಾಡಬೇಕು ಅಂದ್ಬಿಟ್ಟು ಹೋಗಿ ಪೆನಾಲ್ಟಿ ಪೇ ಮಾಡಿ ಏನು ಕ್ಯಾನ್ಸಲ್ ಮಾಡ್ಕೊಂಡಿರ್ತೀರಾ, ದಟ್ ಈಸ್ ಕಾಲ್ಡ್ ಆಸ್ ಕ್ಯಾನ್ಸಲ್ಡ್ ಆರ್ ಸರೆಂಡರ್ಡ್ ಸೀಟ್ಸ್. ಸೊ ಆಲ್ ದೀಸ್ ಸೀಟ್ಸ್ ವಿಲ್ ಬಿ ಅವೈಲೇಬಲ್ ಫಾರ್ ದಿ ಸೆಕೆಂಡ್ round. So I hope it is clear to you. I'll meet you in the next video, students. All the very best.